ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬಿಹಾರದ ಪ್ರಚಂಡ ಜಯಭೇರಿಯ ನಂತರ ನರೇಂದ್ರ ಮೋದಿ ಅವರು ನಿನ್ನೆ ಬಿ ಜೆ ಪಿಯ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣವನ್ನು ಮಾಡಿದರು. 2024 ಜೂನ್ 4 ನಂತರ ನರೇಂದ್ರ ಮೋದಿಯವರು ಕಳೆಗೊಂದಿದ್ದಾರೆ ಅಂತ ಯಾರಾದರೂ ಭಾವಿಸಿದರೆ ನಿನ್ನೆಯ ಅವರ ಭಾಷಣವನ್ನು ನೋಡಬೇಕು. ಯಾವ ಜೂನ್ 4ರಲ್ಲಿ ನಿರೀಕ್ಷಿತ ಯಶಸ್ಸು ಬಂದಿಲ್ಲ ಅಂತ ಆ ಕ್ಷಣದಲ್ಲಿ ಸ್ವಲ್ಪ ಬೇಸರ ಪಟ್ಕೊಂಡಿದ್ರು ನರೇಂದ್ರ ಮೋದಿಯವರು, ಅದಕ್ಕೆ ತದ್ವಿರುದ್ಧವಾದಂಥ, ಅದಕ್ಕೆ ವ್ಯತಿರಿಕ್ತವಾದಂಥ ಉಲ್ಲಾಸ ಮತ್ತು ಹೋರಾಟದ ಕಿಚ್ಚಿನ ನರೇಂದ್ರ ಮೋದಿಯವರನ್ನು ನಿನ್ನೆ ನಾನು ಕಂಡೆ. ಏನು ಮಾತಾಡಿದರು, ಅವರು ಏನು ಮಾತಾಡಿದರು ಅನ್ನೋದಕ್ಕಿಂತ ಅವ್ರು ಹೇಗೆ ನಡ್ಕೊಂಡ್ರು ಅನ್ನೋದು ಭಾಳ ಮಜಾ ಇದೆ. ಅದು ಬರುವಾಗಲೇ ಕೈಯಲ್ಲಿ ಒಂದು ಸ್ಕಾರ್ಫನ್ನು ಹಿಡ್ಕೊಂಡು ಹಿಂಗೆ ತಿರುಗಿಸ್ತಾ ಇದ್ರು. ಗಮ್ಚಾ ಅಂತ ಹೇಳ್ತಾರೆ ಬಿಹಾರದಲ್ಲಿ, ಅದಕ್ಕೆ ನಮ್ಮಲ್ಲಿ ನಾವು ದುಪ್ಪಟ್ಟ ಅಂತೇನು ಹೇಳ್ತಾರೋ, ಟವಲ್ ಅಂತೇನು ಹೇಳ್ತಾರೋ, ಆ ಟವಲ್ನ ಹಿಂಗೆ ತಿರುಗಿಸ್ಕೊಂಡು ವೇದಿಕೆಯ ಬಳಿ ನಡ್ಕೊಂಡು ಬರ್ತಾರೆ ನರೇಂದ್ರ ಮೋದಿಯವರು. ಬರುವಾಗಲೇ ಮುಖದಲ್ಲಿ ಇನ್ನಿಲ್ಲದ ಹಾಗೆ ಕಳೆ, ರಾಜಕಳೆ. ಈ ಯಶಸ್ಸು ಅನ್ನೋದು ಇದೆಯಲ್ಲ, ಈ ಮನುಷ್ಯನ ಒಳಗಡೆ ಆತ್ಮವಿಶ್ವಾಸ ಆವಿರ್ಭವಿಸಿದಾಗ ಮುಖದಲ್ಲಿ ಬರುವಂಥ ಒಂದು ತೇಜಸ್ಸಿದೆಯಲ್ಲ, ಅದನ್ನು ನೋಡಬೇಕು ಅಂದರೆ ನರೇಂದ್ರ ಮೋದಿಯವರ ನಿನ್ನೆಯ ಆ ಭಾಷಣದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಂದ ರೀತಿ, ಅವರು ನಡ್ಕೊಂಡ ರೀತಿಯನ್ನು ಗಮನಿಸಬೇಕು. ಯಾವಾಗಲೂ ನರೇಂದ್ರ ಮೋದಿಯವರ ಭಾಷಣದ ಪ್ರತಿ ಶಬ್ದವನ್ನು ಕೂಡ ನೀವು ಗಮನಿಸಬೇಕು. ಯಾಕಂದರೆ ಅದರ ಹಿಂದೆ ಒಂದು ಅರ್ಥ ಇರುತ್ತೆ. ನಾನು ಯಾವುದೋ ಉತ್ಪ್ರೇಕ್ಷೆಗೆ ಮಾತು ಹೇಳ್ತಾ ಇಲ್ಲ. ಮಾತನಾಡುವಾಗ ತಯಾರಿ ಮಾಡ್ಕೊಂಡು ಬರ್ತಾರೆ, ಏನು ಮಾತನಾಡಬೇಕು ಅನ್ನೋದು ಅವರಿಗೆ ಮುಂಚೆ ಗೊತ್ತಿರುತ್ತೆ. ಅದಾದ ಮೇಲೆ ಆ ಮಾತು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಗತಗೊಳ್ಳುತ್ತೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಬೇಕಾದ ಸಂದರ್ಭದಲ್ಲಿ ಹೀಗಾಗಿದ್ದಾವೆ. ಬೇರೆ ರಾಜಕಾರಣಿಗಳ ಹಾಗೆ ಮಾತುಗಳು ಎನ್ನುವುದು ಕೇವಲ ಶಬ್ದಗಳಾಗಿರುವುದಿಲ್ಲ ಅಥವಾ ಹಾಟ್ ಏರ್ ಆಗಿರುವುದಿಲ್ಲ. ನರೇಂದ್ರ ಮೋದಿಯವರ ಭಾಷಣಕ್ಕೆ ಆ ರೀತಿಯದಾದಂಥ ಒಂದು ತೂಕ ಇರುತ್ತೆ. ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಲ್ಲಿ ಕೆಲವೊಬ್ಬರು ಯಾರೋ ಕೆಳ ಹಾಕಿದ್ರು, ಮೋದಿಯವ್ರನ್ನ ಅತಿರೇಕದಲ್ಲಿ ಹೊಗಳಬೇಡಿ, ವಿಷಯವನ್ನು ಮಾತ್ರ ಹಾಕಿ ಅಂತೇಳಿ. ಅತಿರೇಕದ ಹೊಗಳಿಕೆ ಅಲ್ಲ, ಇರುವ ವಿಷಯವನ್ನು ವಸ್ತುನಿಷ್ಠವಾಗಿ ಹೇಳುವುದನ್ನು ಉತ್ಪ್ರೇಕ್ಷೆ ಅಂತ ಪರಿಭಾವಿಸಿದರೆ ನಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನರೇಂದ್ರ ಮೋದಿಯವರು ಪ್ರಾರಂಭದಲ್ಲಿ ಜಗತ್ ಪ್ರಕಾಶ್ ನಡ್ಡಾ ಅವ್ರನ್ನ ಸಂಬೋಧಿಸಿದರು. ಅದಾದ ಮೇಲೆ ಅವರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದೆ ರಾಜನಾಥ್ ಸಿಂಗ್ ಜಿ ಅಂತ. ರಾಜನಾಥ್ ಸಿಂಗ್ ಅವರು ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿಯವರ ಬಹುಶಃ ಏನು ಮುದ್ದಿನ ಸಹೋದ್ಯೋಗಿಯ ರೀತಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಯಾವಾಗ ಆಪರೇಷನ್ ಸಿಂಧೂರ್ ಸಂದರ್ಭದ ಈಚೆಗೆ ಎಲ್ಲ ಸಭೆಗಳಲ್ಲಿ ಎಲ್ಲ ಕಡೆ ನರೇಂದ್ರ ಮೋದಿಯವರ ಜೊತೆ ನಿರಂತರವಾಗಿ ಕಾಣ್ತಾ ಇರುವಂಥ ವ್ಯಕ್ತಿ. ಯಾವ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕಾಂಬಿನೇಷನ್ ಇದೆಯಲ್ಲ, ಆ ಕಾಂಬಿನೇಷನ್ ಇನ್ನೊಂದು ಸೇರ್ಪಡೆಯ ರೀತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಿ ಕಾಣಿಸ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಜಿ ಅಂತ ಕರೆದ್ರು. ನೋಡಿ ಹೇಗಿದೆ. ರಾಜನಾಥ್ ಸಿಂಗ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರ ಕೈ ಕೆಳಗೆ ಕೆಲಸ ಮಾಡಿದ ವ್ಯಕ್ತಿ, ಗಮನಿಸ್ಬೇಕು ನೀವು. ಅದಾದಮೇಲೆ ಹೆಸರು ಹೇಳಿದ್ದು ಯಾರ್ದು, ಅಮಿತ್ ಭಾಯ್ ಅಂತ ಹೇಳ್ತಾರೆ. ಅಮಿತ್ ಭಾಯ್ ಅಂದರೆ ತನ್ನ ಜೊತೆಗಿರೋ ವ್ಯಕ್ತಿ, ತನಗಿಂತ ಕೆಳಗೆ ಅಮಿತ್ ಭಾಯ್ ಅಂತ. ಅಮಿತ್ ಶಾ ಜಿ ಅಂತ ಹೇಳಿಲ್ಲ. ನಾನು ಅದಕ್ಕೆ ಹೇಳೋದು, ಹೇಳುವ ಶಬ್ದಗಳಲ್ಲಿ ಕೂಡ ಅರ್ಥ ಇರುತ್ತೆ ನರೇಂದ್ರ ಮೋದಿ ಅವ್ರದ್ದು ಅಂತ. ಮಖಾನಾ ಕಾ ಖೀರ್ ಪೀರ್ ಕೆ ಆಯೆ ಹಮ್ ಲೋಗ್ ಅಂತ. ಮಖಾನ ಅಂದರೆ ಈ ಕಮಲದ ಹೂವಿನಲ್ಲಿರುವಂಥ ಬೀಜ ಇರುತ್ತಲ್ಲ, ಅದರದ್ದು ಈಗ ಭಾಳ ದೊಡ್ಡ ಇಂಡಸ್ಟ್ರಿ ಮಾಡಿದ್ದಾರೆ ಬಿಹಾರದಲ್ಲಿ. ಅದು ಪ್ರೋಟೀನ್ ಯುಕ್ತದ್ದು ಅಂತ ಎಲ್ಲ ಹೇಳ್ತಾರೆ. ಅದು ಹೀಗಾಗಿ ಅದು ಎಕ್ಸ್ಪೋರ್ಟ್ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಭಾಳ ದೊಡ್ಡ ಮಟ್ಟದ ಆದಾಯವನ್ನು ಭಾರತ ದೇಶಕ್ಕೆ ಕೊಡ್ತಾ ಇದೆ ಅದು ರಫ್ತಿನ ಮೂಲಕ. ಮಖಾನಾ ಕಾ ಖೀರ್ ಹಮ್ನೆ ಖಾಯೆ. ಇಡೀ ಭಾಷಣದುದ್ದಕ್ಕೂ ನರೇಂದ್ರ ಮೋದಿಯವರ ಆತ್ಮವಿಶ್ವಾಸ ಈ ಯಾವ ರೀತಿ ಆವಿರ್ಭವಿಸ್ತಾ ಇತ್ತು ಅಂದರೆ, ಮುಂದಿನ ದಿನಗಳಲ್ಲಿ ದೇಶದಲ್ಲಿ ರಾಜಕೀಯದಲ್ಲಿ ಭಾಳ ದೊಡ್ಡ ಮಟ್ಟದ ಏನು ಹೇಳ್ತೀರಿ ನೀವು, ಉಚ್ಛ್ರಾಯ ಸ್ಥಿತಿ ನಮ್ಮ ಕಣ್ಣೆದುರಿಗೆ ಕಾಣುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರ್ತದೆ. ನರೇಂದ್ರ ಮೋದಿಯವ್ರನ್ನ ಒಂದು ವಿಷಯದಲ್ಲಿ ನೀವು ಗಮನಿಸಬೇಕು. ಏನಪ್ಪ ಅಂತಂದರೆ, ನರೇಂದ್ರ ಮೋದಿ 24/7 ರಾಜಕಾರಣಿ. ಈ ಚುನಾವಣೆ ಆದ ತಕ್ಷಣ ಮುಂದಿನ ಕೆಲಸ ಏನು ಅಂತ ಆಗಲೇ ತೀರ್ಮಾನ ಮಾಡಿ ಆಗಿರ್ತದೆ. 2024 ಲೋಕಸಭಾ ಚುನಾವಣೆಗೆ ಮುಂಚೆ ತಮ್ಮ ಸಹೋದ್ಯೋಗಿಗಳನ್ನು ಕೂರಿಸಿಕೊಂಡು
ಚುನಾವಣೆ ಆದಮೇಲೆ ಫಲಿತಾಂಶ ಬಂದ ಮೇಲೆ ಮುಂದಿನ 100 ದಿನಗಳಲ್ಲಿ ಸರ್ಕಾರ ಏನು ಕೆಲಸ ಮಾಡಬೇಕು ಪಟ್ಟಿಯನ್ನು ಮಾಡಿಕೊಡಿ ಅಂತ ಹೋಮ್ವರ್ಕ್ ಕೊಟ್ಟಿದ್ದರು ನರೇಂದ್ರ ಮೋದಿ ಅವರು. ಭಾಳ ಜನರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಈಗಲೂ ಕೂಡ ಬಿಹಾರದ ಚುನಾವಣೆ ಆದ ತಕ್ಷಣ ಮುಂದಿನ ಕಾರ್ಯವೈಖರಿ ಏನಿರಬೇಕು ಅಂತ ತೀರ್ಮಾನ ಆಗಿರುತ್ತೆ. ಅದು ಸೂಚ್ಯವಾಗಿ ಅವರ ಭಾಷಣದಲ್ಲಿ ಕಾಣಿಸ್ತಾ ಇತ್ತು. ನಾನು ನಿನ್ನೆ ವಿಕ್ಟರಿ ಬಗ್ಗೆ ಮಾತಾಡ್ತಾ ಹೇಗೆ ಗೆತ್ತು ಅನ್ನೋದ್ರ ಬಗ್ಗೆ MY ಕಾಂಬಿನೇಷನ್ ಬಗ್ಗೆ ಹೇಳಿದ್ದೆ. ಹೇಗೆ ಮುಸಲ್ಮಾನರು ಮತ್ತು ಯಾದವರ ಮತಗಳ ಕ್ರೋಢೀಕರಣ ಮಾಡಬೇಕು ಅಂತ, ಅದನ್ನೇ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ಇನ್ನಿಲ್ಲದ ಹಾಗೆ ಪರಿತಪಿಸಿದ್ರು. ಅದಕ್ಕೆ ತದ್ವಿರುದ್ಧವಾದ ಫಲಿತಾಂಶ ಬಂತು ಅನ್ನುವಂಥ ಮಾತನ್ನು ಹೇಳಿದ್ದೆ. ನರೇಂದ್ರ ಮೋದಿ ಅವ್ರನ್ನ ಪ್ರಸ್ತಾಪ ಮಾಡಿದ್ರು. ಏನಂತ? MY ಕಾಂಬಿನೇಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು. MY ಅಂದರೆ ಯಾವುದೋ ಜಾತಿ ಸಮುದಾಯಕ್ಕೆ ಸೀಮಿತ ಆಗಿದ್ದಲ್ಲ ಇದು. MY ಅಂದರೆ M ಅಂದರೆ ಮದರ್ಸು, Y ಅಂತಂದರೆ ಯೂತ್ಸು. ಅವರಿಬ್ಬರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ನಾವು ಗೆದ್ದಿದ್ದೇವೆ ಅಂದ್ರೆ. ನೋಡಿ ಹೇಗೆ ವಿಷಯವನ್ನು ಪಲ್ಲಟ ಮಾಡ್ತಾರೆ ನರೇಂದ್ರ ಮೋದಿ ಅಂತ ನೋಡಿ. M ಅಂದರೆ ತಾಯಂದರು, Y ಅಂದರೆ ಯುವಕರು. ಅವರಿಬ್ಬರಿಂದ ಇವತ್ತು ನಾವು ಗೆದ್ದಿದ್ದೇವೆ. ಅದು ಮಾತು ನಿಜ ಕೂಡ. ಯಾಕೆಂದರೆ 72% ಮಹಿಳೆಯರು ಬಿಹಾರದ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ. 62% ಪುರುಷರು ಮತದಾನ ಮಾಡಿದ್ದಾರೆ. ದಾಖಲಾರ್ಹವಾದಂಥ ಮತದಾನ ಆಗಿದೆ. ದಾಖಲಾರ್ಹ ಮತದಾನ ಆದ ತಕ್ಷಣ ನಾವು ಗೆದ್ದು ಬಿಡ್ತೀವಿ ಅಂತ ಭಾರಿ ಬೀಗ್ತಾ ಇದ್ರು ತೇಜಸ್ವಿ ಯಾದವ್. ಮಜಾ ನೋಡಿ, ಇಬ್ಬರು ವಯಸ್ಸಾದವ್ರ ಮಧ್ಯೆ ನಾವು ಇಬ್ಬರು ಯುವಕರು ಓಡಾಡ್ತಾ ಇದ್ದೀವಿ ಅಂತ ಚಿತ್ರಿಸುವ ಪ್ರಯತ್ನ ಮಾಡಿದರು ಬಿಹಾರದ ಚುನಾವಣೆಯಲ್ಲಿ. ತೇಜಸ್ವಿ ಯಾದವ್ ಬೆಳಗ್ಗೆ ಒಂದು ಟಿ ಶರ್ಟ್ ಹಾಕ್ಕೊಳ್ಳೋರು, ಮಧ್ಯಾಹ್ನ ಒಂದು ಟಿ ಶರ್ಟ್ ಹಾಕ್ಕೊಳ್ಳೋರು, ಸಂಜೆ ಒಂದು ಟಿ ಶರ್ಟ್ ಹಾಕ್ಕೊಳ್ಳೋರು. ರಾಹುಲ್ ಗಾಂಧಿ ಹೋದಲ್ಲೆಲ್ಲ ತಮ್ಮ ಬೈಸೆಪ್ಸನ್ನು ತೋರಿಸೋರು, ಟಿ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು. ನಾವಿಬ್ಬರು ಯುವಕರು ಬಿಹಾರವನ್ನು ಮುನ್ನಡೆಸ್ಲಿಕ್ಕೆ ಬಂದಿದ್ದೀವಿ. ಇಬ್ಬರು ವಯಸ್ಸಾದವರು ಏನು ನಡೆಸ್ತಾರೆ ದೇಶ ಅಂತ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರನ್ನ ಹಂಗಿಸುವ ರೀತಿಯಲ್ಲಿ ತಮ್ಮ ನಡೆಯನ್ನು ತೋರಿಸ್ತಾ ಇದ್ದರು ಇಬ್ಬರು. ಆದರೆ ಆ ಇಬ್ಬರು ರಾಜಕಾರಣವನ್ನು ಫುಲ್ ಟೈಮ್ ಮಾಡ್ತಾರೆ. ಈ ಇಬ್ಬರೇನಿದಾರಲ್ಲ, ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್, ಇವರಿಬ್ಬರು ಟೈಮ್ ಪಾಸ್ಗೋಸ್ಕರ ರಾಜಕಾರಣ ಮಾಡ್ತಾರೆ. ಜೊತೆಗೆ ತಮ್ಮ ತಂದೆ ಅಜ್ಜ ತಾಯಿ ಇವರೆಲ್ಲ ರಾಜಕಾರಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಮಗೆ ಬಳುವಳಿಯಾಗಿ ಬಂದಿದೆ ಗದ್ದುಗೆ ಅಂತ ಪರಿಭಾವಿಸಿದ್ದಾರೆ. ಮಜಾ ನೋಡಿ, ನೀವು ನರೇಂದ್ರ ಮೋದಿ ವಿದೇಶ ಪ್ರವಾಸ ಮಾಡುವುದನ್ನು ಗಮನಿಸಿರ್ತೀರಿ. ಯಾವತ್ತಾದರೂ ನಿತೀಶ್ ಕುಮಾರ್ ಫಾರಿನ್ ಟೂರ್ ಮಾಡಿರೋದನ್ನು ತೋರಿಸ್ಬಿಡಿ ನೋಡೋಣ. ಫುಲ್ ಟೈಮ್ ರಾಜಕಾರಣ, ಅವರು ಬೇರೆ ಆಲೋಚನೆಯನ್ನೇ ಮಾಡೋದಿಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಮಸ್ಕಟ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಚುನಾವಣೆ ಮುಗೀತು, ವಿದೇಶಕ್ಕೆ ಹೊರಟರು. ಚುನಾವಣೆ ನಡೀತಾ ಇದೆ, ವಿದೇಶಕ್ಕೆ ಹೋದರು. ಚುನಾವಣಾ ತಯಾರಿ ಮಾಡಬೇಕು, ವಿದೇಶಕ್ಕೆ ಹೋದರು. ಹೀಗೆ ತನ್ನ ವಿಲಾಸಿ ಜೀವನಕ್ಕೆ, ವೈಭೋಗಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟು ರಾಜಕಾರಣ ಅನ್ನೋದನ್ನು ಟೆಂಪ್ರರಿ ಮಾಡ್ಕೊಂಡು ಹೇಗಿದ್ದರೂ ನಮಗೆ ಬಳುವಳಿಯಾಗಿ ಬಂದಿದ್ದು ಅಂದ್ಕೊಂಡ್ರೆ ಜನ ಯಾವ ರೀತಿ ಕ್ಯಾಕರಿಸಿ ಊದು ಹೊರಗೆ ಹಾಕ್ತಾರೆ ಅನ್ನೋದಕ್ಕೆ ಬಿಹಾರಕ್ಕಿಂತ ಒಳ್ಳೆಯ ಉದಾಹರಣೆ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಮಿತ್ ಶಾ ಯಾವತ್ತಾದರೂ ವಿದೇಶ ಪ್ರವಾಸ ಮಾಡಿದ್ದನ್ನು ತೋರಿಸ್ಬಿಡಿ ನೋಡೋಣ. ಒಬ್ಬ ಸಚಿವ, ಗೃಹ ಸಚಿವ, ನರೇಂದ್ರ ಮೋದಿಯವರು ಸರಿಸಮನಾಗಿ ಇವತ್ತು ಅಧಿಕಾರವನ್ನು ಹೊಂದಿರುವಂಥ ವ್ಯಕ್ತಿ, ಏನು ಬೇಕಾದರೂ ಮಾಡಬಹುದಾದಂಥ ಕೆಪಾಸಿಟಿ ಇರುವ ವ್ಯಕ್ತಿ, ಅಷ್ಟು ಅಧಿಕಾರ ಕೈಯಲ್ಲಿದೆ. ರಾಜಕಾರಣವನ್ನು ಬಿಟ್ಟು ಬೇರೆ ಏನನ್ನೂ ಮಾಡೋದಿಲ್ಲ ಅವರು. ಹಾಗೆ ರಾಜಕಾರಣ ನಿಮ್ಮ ರಕ್ತ, ನಿಮ್ಮ ಬೆವರು, ನಿಮ್ಮ ಸಮಯ ಎಲ್ಲವನ್ನು ಕೇಳುತ್ತೆ. ಯಾರು ಹಾಗೆ ಮಾಡ್ತಾರೋ ಅವ್ರಿಗೆ ಮಾತ್ರ ಯಶಸ್ಸು ಸಿಗತ್ತೆ. ಯಾರು ಬೆಳಗ್ಗೆ ಎದ್ದ ತಕ್ಷಣ ನಾನು ಮೀನು ಹಿಡಿತೀನಿ ಅಂತ ನೀರಿನಲ್ಲಿ ಧುಮುಕ್ತಾರಲ್ಲ, ಅವರಿಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ರಾಹುಲ್ ಗಾಂಧಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಮೀನುಗಾರರ ಜೊತೆ ಹೋಗಿ ಬೋಟ್ನಲ್ಲಿ ಹೋಗಿ ತೆಪ್ಪದಲ್ಲಿ ಹೋಗಿ ಮೀನು ಹಿಡಿತೀನಿ ಅಂತ ನೀರಲ್ಲಿ ಧುಮುಕ್ತಾರೆ. ಈ ರೀತಿಯಾದಂಥ ಜೋಕ್ ಮಾಡಿಕೊಂಡು ಓಡಾಡೋರನ್ನ ಜನ ಹೇಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ? ಸುಮ್ಮನೆ ಆಲೋಚನೆ ಮಾಡಿ. ಇಟ್ಸ್ ಅ ಕಾಮನ್ ಸೆನ್ಸ್. ನಾನು ಹೇಳೋದು ಇದಕ್ಕೆ ಭಾಳ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ನಾವು ಮಾಡುವ ವೃತ್ತಿಯ ಬಗ್ಗೆ ನಮಗೆ ಗೌರವ ಇಲ್ಲದೆ ಹೋದರೆ, ಅದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಅದಕ್ಕೆ ಸಿಗಬೇಕಾದಂಥ ಫಲ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಿಂಗಲ್ ಡಿಜಿಟ್ ರೀ, ಕಾಂಗ್ರೆಸ್ ಸಿಂಗಲ್ ಡಿಜಿಟಿಗೆ ಬಂದಿಳಿದಿದೆ ಬಿಹಾರದಲ್ಲಿ. ನರೇಂದ್ರ ಮೋದಿ ಅದನ್ನ ಪ್ರಸ್ತಾಪ ಮಾಡಿದರು. ನಮಗೆ ಇವತ್ತು ಬಂದಿರುವ ಸೀಟ್ಗಳು 89 ಸೀಟ್ಗಳು ಏನು ಬಂದಿದ್ದಾವೆ BJPಗೆ ಬಿಹಾರದಲ್ಲಿ, ಇದು ಕಳೆದ 6 ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬಂದಿಲ್ಲ ಅಂತ ಹೇಳಿದರು. ಅಂದರೆ ನರೇಂದ್ರ ಮೋದಿ ಅವರು ನಡೆದ 6 ಚುನಾವಣೆಯ ಸಂಖ್ಯಾಬಲ ಎಷ್ಟು ಅಂತ ಲೆಕ್ಕ ಮಾಡಿಕೊಂಡು ಭಾಷಣ ಮಾಡಲಿಕ್ಕೆ ಬರ್ತಾರೆ.
ಬಿಹಾರದ ಚುನಾವಣೆಯಲ್ಲಿ ಬಿಜೆಪಿಗೆ ಒಟ್ಟು ಬಂದಿರುವ ಸೀಟುಗಳು ಎಷ್ಟಿದಾವೆ, ಆ ಸೀಟಿನ ಸರಿಸಮನಾಗಿ 6 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸೀಟುಗಳನ್ನ ಗಳಿಸಿಲ್ಲ ಅಂತ. ಇಷ್ಟು ಸೇರಿಸಿದರೆ ಯಾವುದು ಜಾರ್ಖಂಡು, ಹರಿಯಾಣ, ಜಮ್ಮು ಕಾಶ್ಮೀರ ಎಲ್ಲವನ್ನೂ ಸೇರಿಸಿದ್ರು ಬಿ ಜೆ ಪಿಯ ಬಿಹಾರದ ಚುನಾವಣೆಯ ಫಲಿತಾಂಶದ ಸಂಖ್ಯೆಗೆ ಹತ್ತಿರ ಬರಲಿಲ್ಲ. 81 ಸೀಟ್ ಆಗತ್ತೆ. ಅವರು ನಾಮೇಲೆ ಕೂತ್ಕೊಂಡು ಲೆಕ್ಕ ಮಾಡಿದೆ, ಹೌದಾ ಮೋದಿ ಹೇಳಿದ ನಿಜಾನ ಸುಳ್ಳ ನೋಡ್ಬೇಕಲ್ವಾ. ನೋಡಿದರೆ ಜಮ್ಮು ಕಾಶ್ಮೀರದಲ್ಲಿ 6 ಸೀಟ್ ಗೆದ್ದಿದೆ ಕಾಂಗ್ರೆಸ್ಸು, ಹರಿಯಾಣದಲ್ಲಿ 37 ಸೀಟ್ ಗೆದ್ದಿದೆ, ಮಹಾರಾಷ್ಟ್ರದಲ್ಲಿ 16 ಸೀಟ್ ಗೆದ್ದಿದೆ, ಜಾರ್ಖಂಡ್ನಲ್ಲಿ 16 ಸೀಟ್ ಗೆದ್ದಿದೆ, ದಿಲ್ಲಿಯಲ್ಲಿ ಶೂನ್ಯ ಸಂಪಾದನೆ ಆಗಿದೆ, ಬಿಹಾರದಲ್ಲಿ 6 ಸೀಟ್ಗಳನ್ನ ಗೆದ್ದಿದೆ. ಎಲ್ಲವನ್ನೂ ಸೇರಿಸಿದರು. ಲೋಕಸಭಾ ಚುನಾವಣೆಯ ನಂತರ ಬಂದಂಥ 6 ಚುನಾವಣೆಯ ಇಷ್ಟು ಸಂಖ್ಯೆಗಳನ್ನು ಸೇರಿಸಿದರು 81 ಸೀಟ್ ಆಗತ್ತೆ ರೀ. ಕಾಂಗ್ರೆಸ್ಸು ಯಾವ ಮಟ್ಟಿನ ಪ್ರಪಾತಕ್ಕೆ ಹೋಗಿದೆ ಆಲೋಚನೆ ಮಾಡಿ. ಇನ್ನು ತೇಜಸ್ವಿ ಯಾದವ್ನ ಒಂದೇ ಹೊಡೆತಕ್ಕೆ ಹೊಡೆದು ಬಿಸಾಕಿಬಿಟ್ರು ನರೇಂದ್ರ ಮೋದಿ. ಏನಂತ ಹೇಳಿದ್ರು, ಕಟ್ಟಾ ಸರ್ಕಾರ ನಹಿ ಚಲೆ. ಕಟ್ಟ ಅಂದರೆ ಪಿಸ್ತೂಲ್. ಈ ಪಿಸ್ತೂಲ್ ಹಿಡ್ಕೊಂಡು ಎಲ್ಲರನ್ನ ಹೆದರಿಸ್ಕೊಂಡು ಓಡಾಡುವಂಥ ರಾಜಕಾರಣ ಇದೆಯಲ್ಲ. ಯಾಕಂದರೆ ಅವರು ಈ ಬಾರಿ ಚುನಾವಣೆಯಲ್ಲಿ ಅವರ ಯುವಕರು ಯಾರಿದ್ದಾರೆ, ತೇಜಸ್ವಿ ಯಾದವ್ನ ಜೊತೆ ಇರುವಂಥ ಹಿಂಬಾಲಕರು ಏನಿದ್ದಾರೆ, ಹೋದಲ್ಲೆಲ್ಲ ಪಿಸ್ತೂಲ್ಗಳು ಹಿಡ್ಕೊಂಡು ಓಡಾಡ್ತಾ ಇದ್ರು ಅವರು. ಅಷ್ಟೇ ಅಲ್ಲ, ಉಳಿದ ಎಲ್ಲ ಸಮುದಾಯದವ್ರನ್ನ ಹೆದರಿಸ್ತಾ ಇದ್ರು. ಒಂದು ಸಲ ಯಾದವರು ಬಂದುಬಿಡಲಿ, ಇಲ್ಲಿರುವಂಥ ಕುರ್ಮಿಗಳೆಲ್ಲಿ ಹೋಗ್ತಾರೆ ನೋಡಿ, ಇಲ್ಲಿರುವಂಥ ಭೂಮಿಯಾರುಗಳೆಲ್ಲಿ ಹೋಗ್ತಾರೆ ನೋಡಿ ಅಂತ ಧಮಕಿ ಹಾಕ್ತಾಯಿದ್ರು. ಆ ಧಮಕಿಯ ಫಲಶ್ರುತಿ ಈಗ ಬಂದಿರುವಂಥ ಫಲಿತಾಂಶ. ನರೇಂದ್ರ ಮೋದಿಯವರು ಕಾಂಗ್ರೆಸ್ಸನ್ನು ಇನ್ನಿಲ್ಲದ ಹಾಗೆ ಜರಿದರು. ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದರು. ಜವಾಹರ್ಲಾಲ್ ನೆಹರು ಜಿನ್ನಾಗೋಸ್ಕರ ಒಂದೇ ಮಾತರಂನಲ್ಲಿರುವಂಥ ಒಂದು ಚರಣವನ್ನೇ ಕಿತ್ತು ಹಾಕಿದರು ಅನ್ನುವುದನ್ನು ಪ್ರಸ್ತಾಪ ಮಾಡಿದರು. ಜವಾಹರ್ಲಾಲ್ ನೆಹರು ಹೆಸರು ಹೇಳಿದ್ದು ಯಾಕೆಂದರೆ, ನಿನ್ನೆ ಮಕ್ಕಳ ದಿನಾಚರಣೆ. ಯಾರು ಮಾಡಿದ್ರನ್ನ ಮಕ್ಕಳ ದಿನಾಚರಣೆ ಅಂತ? ಜವಾಹರ್ಲಾಲ್ ನೆಹರು ಮಕ್ಕಳ ಪ್ರೀತಿ ಅಂತ ಯಾರು ಹೇಳಿದ್ರು? ನೀವೇ ಅವ್ರಿಗೊಂದು ಗುಲಾಬಿ ಸಿಗಿಸಿ ಅವರಿಗೆ ನೀವು ಮಕ್ಕಳಿಗೆ ಭಾಳ ಪ್ರಿಯವಾದದ್ದು, ಮಕ್ಕಳನ್ನ ಇವರು ಭಾಳ ಇಷ್ಟಪಡ್ತಿದ್ರು ಅಂತೇಳಿ ಅವ್ರು ಬದುಕಿರುವಾಗಲೇ ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಅಂತ ಆ ಕಾಲದಲ್ಲಿ ಘೋಷಿಸಿದ್ದು. ಅದನ್ನು ಇವತ್ತಿಗೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಮರಿಮೊಮ್ಮಗ ಈಗ ಈ ರೀತಿಯ ಫಲಿತಾಂಶವನ್ನು ರಾಹುಲ್ ಗಾಂಧಿ ಕೊಟ್ಟರು ಅಂತ ನಿನ್ನೆ ಎಲ್ಲ ಕಡೆ ಟ್ವೀಟ್ ಮಾಡ್ತಾಯಿದ್ರು. ಈ ತಾತನಿಗೆ ಮರಿಮೊಮ್ಮಗ ಕೊಟ್ಟಂಥ ಫಲಿತಾಂಶ ನೋಡಿ 6 ಸೀಟು ಅಂತ ತಮಾಷೆ ಮಾಡ್ತಾಯಿದ್ರು. ಜವಾಹರ್ಲಾಲ್ ನೆಹರು ಜಿನ್ನಾನಿಗೋಸ್ಕರ, ಜಿನ್ನಾಗೆ ಬೇಸರ ಆಗಬಾರ್ದು ಅಂತ ನಮ್ಮ ಹಿಂದೂ ದೇವಾನ ದೇವತೆಗಳ ಹೆಸರಿರುವಂಥ ಒಂದು ಸ್ಟ್ಯಾಂಜಾವನ್ನೇ ಕಿತ್ತಾಕ್ಬಿಟ್ರು. ಅದು ಕಿತ್ತಾಕಿದ ಮೇಲೆ ಹೋಗಲಿ, ಈ ದೇಶದ ಮುಸಲ್ಮಾನರು ಆ ಹಾಡನ್ನು ಹಾಡ್ತಾರ? ನಮ್ಮದು ಒಂದೇ ಮಾತರಮ್ಮನ್ನು ಹೇಳ್ತಾರ? ನಿಜವಾದ ರಾಷ್ಟ್ರಗೀತೆ ಹಾಡಲ್ಲ. ನರೇಂದ್ರ ಮೋದಿ ಬಂದಮೇಲೆ ಮತ್ತೆ ಆಚರಣವನ್ನು ಸೇರಿಸಲಾಯಿತು ಅಂತ ಪ್ರಸ್ತಾಪ ಮಾಡಿದರು ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಈಗ ಬಿಹಾರದ ಚುನಾವಣೆ ಫಲಿತಾಂಶ ಆದಮೇಲೆ ಮೈಮರೆಯುವ ವ್ಯಕ್ತಿ ಅಲ್ಲ. ಮೊನ್ನೆ ನಡೆದಂಥ ದಿಲ್ಲಿಯ ಬ್ಲಾಸ್ಟ್ ಇನ್ನೂ ಅವರ ತಲೆಯಲ್ಲಿ ಕೊರಿತಾ ಇದೆ. ಅದಕ್ಕೆ ನೀಡಬೇಕಾದಂಥ ಪ್ರತ್ಯುತ್ತರಕ್ಕಾಗಿ ತಯಾರಿ ನಡೀತಾ ಇದೆ. ಅದಕ್ಕಾಗಿ ಪಕ್ಕಕ್ಕೆ ರಾಜನಾಥ್ ಸಿಂಗ್ನನ್ನು ಕೂಡಿಸ್ಕೊಂಡಿದ್ದಾರೆ. 24/7 ರಾಜಕಾರಣ ಮಾಡುವ ವ್ಯಕ್ತಿ ದೇಶದ ಅಭ್ಯುದಯಕ್ಕಾಗಿ ತುಡಿತಾರೆ. ಹಾಗೆ ತುಡಿದವರು ಗೆಲ್ತಾರೆ. ಅದರ ಸಂದೇಶ ಬಿಹಾರದ ಚುನಾವಣೆಯ ಫಲಿತಾಂಶ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.